Hello friends, welcome back to my channel Mumtaz Kitchen. ಫಸ್ಟ್ ಮಸಾಲೆ ಜೋಡಿಸ್ಕೊಳ್ಳೋಣ. ಮೊದಲನೇದಾಗಿ ಬೆಳ್ಳುಳ್ಳಿ 2 ಗೆಡ್ಡೆ, 3 ಇಂಚು ಶುಂಠಿ, 1 ಟೇಬಲ್ ಸ್ಪೂನು ಕಾಳುಮೆಣಸು, ದೊಡ್ಡ ಗೆಡ್ಡೆ 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಕಾಲು ಚೂಡು ಹಾಕ್ಕೊಂಡಿದ್ದೀನಿ. 2 ಮುಷ್ಟಿ ಹಾಕೊಂಡ್ರೆ ಸಾಕು. ಒಂದು 15 ಹಸಿಮೆಣಸಿನ್ಕಾಯಿ ಇದು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ರುಬ್ಕೊಂಬರೋಣ ನುಣ್ಣಗೆ. ನೋಡಿ ಫ್ರೆಂಡ್ಸ್, ಮಸಾಲೆ ರುಬ್ಬಾಗಿದೆ. ಒಗ್ಗರಣೆ ಮಾಡೋದು ತೋರಿಸ್ತೀನಿ ನಿಮಗೆ. ನಾನು ಸಮುದ್ರದ ಏಡಿಕಾಯಿ ತೊಗೊಂಡಿದ್ದೀನಿ. ನಾನು 1.5 kg ತೊಗೊಂಡಿದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿದ್ರೆ 1 kg ಬರುತ್ತೆ ಅಷ್ಟೇ. ಏಡಿಕಾಯಿ ಮಸಾಲ ಮಾಡ್ತಾಯಿದ್ದೀನಿ. ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ, ತದನಂತರ ಮಸಾಲೆ ಹಾಕೋಣ. ಈಗ ಎಣ್ಣೆ ಕಾದಿದೆ. ಚಿಕ್ಕದೊಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೈ ಮಾಡೋಕ್ಕೆ. 1 ಟೀ ಸ್ಪೂನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಘಮಕ್ಕೆ. ಚೂರೇ ಚೂರು ಆಡ್ಸೋಣ. ರುಬ್ಬಿಟ್ಟಿದ್ನಲ್ಲ ಮಸಾಲೆ, ಅದು ಹಾಕ್ತಾಯಿದ್ದೀನಿ. ಚೂರೇ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. 1 ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಫ್ರೈ ಆಗಿದೆ. ಕ್ರ್ಯಾಬ್ಗಳ ಹಾಕ್ತಾಯಿದ್ದೀವಿ, ಏಡಿಕಾಯಿನ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ ನೀರು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಚೂರೇ ಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಮುಂಚೆ ಮಸಾಲೆನಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಒಂಚೂರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಒಂಚೂರು ಕೈ ಆಡಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. 10 ನಿಮಿಷ ಎಲ್ಲ ಮಸಾಲೆ ಹಿಡೀಲಿ. ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ, ಮಸಾಲೆ ಹಿಡೀಲಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀವು. ನಾನು ಮಸಾಲೆ ಮಾಡ್ತಾಯಿದ್ದೀನಿ, ಸೊ ನಾನು ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಕರಿ ಬೇಕಂದರೆ ಕರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಕುದೀಲಿ. ಮುಚ್ಚಳ ಮುಚ್ಚಿ ಕುದಿಸ್ಕೊತಾ ಇದ್ದೀನಿ ಒಂದು 10 ನಿಮಿಷ. 10-15 ನಿಮಿಷ ಕುದ್ದಿದೆ ನೋಡಿ. ಈಗ ಆಗಿದೆ, ಸೂಪರಾಗಿ ಕಾಣ್ತಾ ಇದೆ. ಎಮ್ಮಿ ಆಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ ಏಡಿಕಾಯಿ ನೋಡಿ, ಸೂಪರಾಗಿದೆ. ಸಿಹಿ ಪ್ರಾಡಕ್ಟು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಒಳ್ಳೆ ನ್ಯೂಟ್ರಿಷನ್ ಇದು, ಹೆಲ್ತಿಗೂ ಭಾಳ ಒಳ್ಳೆಯದು. ಗ್ರೇವಿ ಇದೆ, ಸೂಪರಾಗಿದೆ. ಒಂದು ಸಲ ಮಾಡ್ಕೊತೀನಿ ಫ್ರೆಂಡ್ಸ್.